ಈ ಕೊಲೆಯ ಪ್ರಮುಖ ಆರೋಪಿಗಳು ಅಂತಾನೆ ಹೇಳಬಹುದು. ದೀಪಕ್ ಹಾಗೆ ಪವನ್ ಸೇರಿದಂತೆ ಹಲವರು ದರ್ಶನ್ ಜೊತೆ ಅವತ್ತೇನು ಸ್ಟೇಷನ್ಗೆ ಬಂದು ಸರೆಂಡರ್ ಆಗುವ ಮುಂಚೆ ದರ್ಶನ್ ಅವರ ಜೊತೆ ಸ್ವಲ್ಪ ಮಾತುಕತೆಯನ್ನ ನಡೆಸಿದ್ರು. ಅದು ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟು. ಹಾಗಾಗಿ ದರ್ಶನ್ ಜೊತೆ ಪವನ್, ನಾಗರಾಜ್, ನಂದೀಶ್, ಲಕ್ಷ್ಮಣ್ ಸೇರಿದಂತೆ ಈ ತನಿಖೆಯಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿದ್ದಾರೆ. ಅವರನ್ನ ಕರ್ಕೊಂಡು ಈಗ ಮೈಸೂರಿನಲ್ಲಿ ಸ್ಥಳ ಮಹಜರನ್ನ ನಡೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಮೈಸೂರಿಗೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರನ್ನು ಕೂಡ ನಡೆಸ್ತಾರೆ. ಕೊಲೆ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಆರೋಪಿಗಳು ಈಗಾಗಲೇ ಹೇಳಿದಾಗೆ ವಾಸ್ತವ್ಯವನ್ನ ಹೂಡಿರ್ತಾರೆ. ಡೆವಿಲ್ ಚಿತ್ರೀಕರಣ ನಡೀತಾ ಇದ್ದಂತಹ ಲಲಿತಾ ಮಹಲ್ ಪ್ಯಾಲೇಸ್ ಇದಾಗಿರುತ್ತೆ. ಕೊಲೆ ಬಳಿಕ ದರ್ಶನ್ ವಾಸ್ತವ್ಯ ಓಡಾಡಿದಂತಹ ಸ್ಥಳಗಳಲ್ಲೂ ಕೂಡ ತನಿಖೆ ನಡೆಯುತ್ತೆ. ಒಟ್ಟಾರೆಯಾಗಿ ಇದೇನು ದರ್ಶನ್ ಅವರಿಗೆ ಈಗಲೇ ರಿಲೀಫ್ ಕೊಡುವಂತಹ ಪ್ರಕರಣ ಅಲ್ವೇ ಅಲ್ಲ. ಅವರು ಅರೆಸ್ಟ್ ಆಗಬೇಕು, ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಈಗಾಗಲೇ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೂಡ ಎದ್ದಿದೆ. ಯಾಕಂದ್ರೆ ಅಷ್ಟು ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ದಾರೆ. ಕಂಡು ಕೇಳರಿಯದಂತಹ ಕೊಲೆ ಇದು, ಕಗ್ಗೊಲೆ ಅಂತಾನೆ ಹೇಳ್ಬಹುದು. ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಪ್ರೀ ಪ್ಲಾನಿಂಗ್ ನಲ್ಲಿ ಈ ಮರ್ಡರ್ನ ಮಾಡಿದ್ದಾರೆ. ಬಟ್ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಅಂತಾನೆ ಹೇಳ್ಬೋದು ತೂಗುದೀಪ ದರ್ಶನ್ ಅವರು ಈ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ. ಬಟ್ ಈಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಪ್ರಮುಖ ಆರೋಪಿ ಆಗಿರುವುದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ನೋಡ ಹಾಗಾದ್ರೆ ಮೈಸೂರಿನಲ್ಲಿ ಹೇಗೆಲ್ಲ ಸ್ಥಳ ಮಹಜರನ್ನ ನಡೆಸ್ತಾರೆ ಏನು ಅಂತ.